ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 5ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ 2 ಸ್ವಾತಂತ್ರ್ಯದ ಹಣತೆ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅರಿವೆ ಬಟ್ಟೆ, ಗಳಿಕೆ ಸಂಪಾದನೆ, ಗೃಹ ಮನೆ, ಘನತೆ ಶ್ರೇಷ್ಠತೆ, ತೈಲ ಎಣ್ಣೆ, ಬೆಸೆ ಒಂದಾಗುವುದು, ಮೊಳಕೆ ಕುಡಿ, ಪಗಡೆ ಒಂದು ಬಗೆಯ ಆಟ, ಪಾಯ ಬುನಾದಿ, ಹಣತೆ ದೀಪ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಸದಾ ಉರಿಯುತ್ತಿರಬೇಕಾದುದು ಯಾವುದು? ಉತ್ತರ: ಸದಾ ಉರಿಯುತ್ತಿರಬೇಕಾದುದು ಸ್ವಾತಂತ್ರ್ಯ ಎಂಬ ಹಣತೆ. ಎರಡನೇ ಪ್ರಶ್ನೆ: ಧೀರಶಕ್ತಿ ಉಳ್ಳವರು ಏನು ಮಾಡಬಲ್ಲರು? ಉತ್ತರ: ಧೀರಶಕ್ತಿ ಉಳ್ಳವರು ಹುಲಿಯ ಬಾಯಲ್ಲಿನ ಆಹಾರವನ್ನು ಬೇಕಾದರೆ ಕೈ ಹಾಕಿ ತೆಗೆದುಕೊಳ್ಳಬಲ್ಲರು. ಮೂರನೇ ಪ್ರಶ್ನೆ: ಮೊಳಕೆ ಉಂಟಾದುದು ಹೇಗೆ? ಉತ್ತರ: ಪ್ರತಿಯೊಬ್ಬ ವ್ಯಕ್ತಿಯ ಪರಿಶ್ರಮದ ಬೆವರ ಹನಿಗಳ ಸಿಂಚನದಿಂದ ಮೊಳಕೆ ಉಂಟಾಗಿದೆ. ನಾಲ್ಕನೇ ಪ್ರಶ್ನೆ: ನಮ್ಮ ಗಮನ ಯಾವುದರ ಕಡೆಗೆ ಸಲ್ಲಬೇಕು? ಉತ್ತರ: ನಮ್ಮ ಗಮನ ಸಾಧನೆಯೆಡೆಗೆ ಸಲ್ಲಬೇಕು. ಮುಂದಿನ ಭಾಗ: ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಮೊದಲನೆಯ ಪದ್ಯಭಾಗ: ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ, ದುಡಿಮೆ ತೈಲವೆರೆಯುತ್ತಿರಲು ಬಿಡುವಿಲ್ಲದ ಜನತೆ, ಎಂತು ಕುಂದಬಹುದು ಎಮ್ಮ ತಾಯ್ನಾಡಿನ ಘನತೆ. ಎರಡನೆಯ ಪದ್ಯಭಾಗ: ಸಾಗಿದಂತೆ ಸಲ್ಲುತ್ತಿರಲಿ ಸಾಧನೆಯೆಡೆ ಗಮನ, ಪ್ರಾಣವನ್ನೇ ಪಗಡೆಯಾಡಿದವರಿಗೆಮ್ಮ ನಮನ, ತಾಯ ಮುಡಿಗೆ ದಿನವೂ ಏರುತ್ತಿರಲಿ ಹೂವುದವನ. ಮುಂದಿನ ಭಾಗ: ಭಾಷಾಭ್ಯಾಸ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಣವಿಶೇಷಣ ಎಂದರೇನು? ಉದಾಹರಣೆಯೊಂದಿಗೆ ವಿವರಿಸಿ. ಉತ್ತರ: ನಾಮಪದದ ವಿಶೇಷ ಗುಣವನ್ನು ತಿಳಿಸುವ ಅಥವಾ ಸೂಚಿಸುವ ಪದವೇ ಗುಣವಿಶೇಷಣ. ಉದಾಹರಣೆ: ರಿತೇಶನ ಬಳಿ ಕರಿಯ ಮೊಲವಿದೆ. ಇಲ್ಲಿ ಗುಣವಿಶೇಷಣ ಕರಿಯ. ಅಥವಾ ಗುಲಾಬಿ ಹೂ ಸುಂದರವಾಗಿದೆ. ಇಲ್ಲಿ ಗುಣವಿಶೇಷಣ ಸುಂದರ. ಮುಂದಿನ ಭಾಗ: ಕೊಟ್ಟಿರುವ ವಾಕ್ಯಗಳಲ್ಲಿ ಗುಣವಿಶೇಷಣವನ್ನು ಗುರುತಿಸಿ ಅಡಿಗೆರೆ ಹಾಕಿರಿ. ಮೊದಲನೇ ವಾಕ್ಯ: ಲಾರಿಯು ತುಂಬ ಲಗೇಜನ್ನು ಹೊರಬಲ್ಲದು. ಗುಣವಿಶೇಷಣ ತುಂಬ. ಎರಡನೇ ವಾಕ್ಯ: ವಿಮಾನ ನಿಲ್ದಾಣದಲ್ಲಿ ವಿಶೇಷ ಅತಿಥಿಗಳ ಕೊಠಡಿಗಳಿರುತ್ತವೆ. ಇಲ್ಲಿ ಗುಣವಿಶೇಷಣ ವಿಶೇಷ. ಮೂರನೇ ವಾಕ್ಯ: ವಿಮಾನ ನಿಲ್ದಾಣ ತುಂಬ ಸುಂದರವಾಗಿದೆ. ಇಲ್ಲಿ ಗುಣವಿಶೇಷಣ ತುಂಬ. ನಾಲ್ಕನೇ ವಾಕ್ಯ: ಹಡಗು ಬಹಳ ದೊಡ್ಡದಾಗಿದೆ. ಇಲ್ಲಿ ಗುಣವಿಶೇಷಣ ದೊಡ್ಡ. ಐದನೇ ವಾಕ್ಯ: ಪ್ರಿಯಾಳ ಲಂಗ ಹಚ್ಚ ಹಸುರಾಗಿದೆ. ಇಲ್ಲಿ ಗುಣವಿಶೇಷಣ ಹಚ್ಚ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.